ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈಗ ತುಂಬ ವೈರಲ್ ಆಗ್ತಾ ಇರೋ ವೆಜ್ ಪಿಲ್ಲೋ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಹೇಗಿರುತ್ತೆ ಅಂದರೆ ಅದನ್ನು ತುಂಬ ಯೂಸ್ ಮಾಡೋದನ್ನು ನೋಡಿದ್ದೀನಿ ನಾನು. ಹಾಗಾಗಿ ಅದನ್ನು ನಾವು ಒಂದು ಆರ್ಡ್ರ್ ಮಾಡಿದ್ವಿ. ಅದು ಡೆಲಿವರಿ ಆಗಿತ್ತು. ಸೊ ನೋಡಿ ಹೀಗಿದೆ. ವೆಯ್ಟ್ ಬಂದುಬಿಟ್ಟು ಲೈಟ್ ವೆಯ್ಟೇ. ಆ್ಯಂಡ್ ಫ್ಯಾಬ್ರಿಕ್ ನೋಡೋಕೆ ಹೋದರೆ ಸಾಫ್ಟ್ ಫ್ಯಾಬ್ರಿಕ್ ಇದೆ, ಲೈಕ್ ವೆಲ್ವೆಟ್ ಮೆಟೀರಿಯಲ್ಲು. ಆ್ಯಂಡ್ ಇದಕ್ಕೆ ಜಿಪ್ ಕೊಟ್ಟಿದ್ದಾರೆ ಆ್ಯಂಡ್ ವೆಲ್ಕ್ರೋ ಕೂಡ ಇದೆ, ಡಿಟ್ಯಾಚಬಲು. ಅಂದರೆ ಫುಲ್ ಕಂಪ್ಲೀಟ್ ಡಿಟ್ಯಾಚಬಲ್ ಆಗಲ್ಲ, ಲೈಕ್ ರಿವರ್ಸೇಬಲ್ ಥರ. ಆ ಪೋರ್ಷನ್ನ ಅಂದರೆ ಆ ಕೆಳಗೆ ಇದೆ ಟ್ರಯಾಂಗಲು, ಅದನ್ನು ಮೇಲೆ ಕೆಳಗೆ ನಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳೋವಂಥದ್ದು. 2 ಸೈಡ್ಸು ವೆಲ್ಕ್ರೋ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇದ್ರದ್ದು ಏನೇನು ಅಡ್ವಾಂಟೇಜಸ್ಸು ಡಿಸಡ್ವಾಂಟೇಜಸ್ ಅಂತ. ಎಲ್ಲರೂ ಹೇಳೋ ಹಾಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ ಹೀಗೆ ಯಾವ ರೀತಿ ಬೇಕಾದರೂ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಹ್ಯಾಂಡಿ. ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ನೀವು ಎಲ್ಲಿ ಬೇಕಾದರೂ ಅದನ್ನು ಕ್ಯಾರಿ ಮಾಡಿಕೊಂಡು ರೆಸ್ಟ್ ಮಾಡ್ಬೋದು. ಆ್ಯಂಡ್ ಇದು ತುಂಬ ಹೇಳಬೇಕಂದ್ರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ವುಮೆನ್ಸ್ಗೆ. ಕಾಲ ಹತ್ರ ಇಟ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಸೊಂಟ ನೋವಿದ್ದಾಗ ರೆಸ್ಟ್ ಮಾಡೋದಕ್ಕೆಲ್ಲ. ನಾನು ವೇಕ್ಫಿಟ್ಟಿಂದ ಆರ್ಡರ್ ಮಾಡಿರೋದು. ಆ್ಯಂಡ್ ಮನೇಲಿ ಮಾವಿನಕಾಯಿ ಇತ್ತು. ಸೊ ಹಾಗಾಗಿ ಅದನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಉಪ್ಪಿನಕಾಯಿ ಹಾಕೋಣಂತ. ಅಂದರೆ ಉಪ್ಪಿನಕಾಯಿ ಅಂದರೆ ಬೇಸಿಕ್ಕಾಗಿ ಸಿಂಪಲ್ಲಾಗಿ ಒಗ್ಗರಣೆನ ಹಾಕೋದು. ನೀವು 1 ಮಾವಿನಕಾಯಿ ಅಥವಾ 2 ಮಾವಿನಕಾಯಿ ಇದ್ದರೆ ಈ ರೀತಿ ಇದನ್ನು ಮಾಡ್ಕೊಳ್ಬೋದು. ತುಂಬ ಐತಂದರೆ ಉಪ್ಪಿನಕಾಯಿನ ಹಾಕ್ಕೊಳ್ಬೋದು. ಬಟ್ 1-2 ಇದ್ದಾಗ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಉಪ್ಪಿನಕಾಯಿ ಥರನೇ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಫಸ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಬೇಕು. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಯಾಕಂದರೆ ಇದನ್ನು 1 ಮಂತ್ವರೆಗೂ ನೀವು ಆರಾಮಾಗಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಹಾಗಾಗಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿನೇ. ಆ್ಯಂಡ್ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ ಒಂದು 4-5 ಅದನ್ನು ಜಜ್ಜಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಅದನ್ನು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಪೌಡರ್ಸ್ಗೆ ನಾನು ಇಲ್ಲಿ ಜೀರಿಗೆ ಮತ್ತು ಮೆಣಸಿನ ಪುಡಿ, ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪೌಡ್ರ್ ಬರುತ್ತಲ್ವ, ಸಾಂಬಾರು ಪೌಡರ್ನೂ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಆ್ಯಂಡ್ ಸಾಂಬಾರು ಪುಡಿನ ನೋಡಿಕೊಂಡು ನಿಮ್ಗೆ ಖಾರ ಎಷ್ಟಿದೆಯೋ ಅಷ್ಟು ಸಾಂಬಾರು ಪುಡಿ ಇದ್ದರೆ ಖಾರದ ಪುಡಿನ ಅದರ ತಕ್ಕಂಗೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದನ್ನೇ ಇಲ್ಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಕೂಡ ನೀವು ಸಪ್ರೇಟಾಗಿ ಹಾಕ್ಕೊಳ್ಬೋದು. ಬಟ್ ಏನಂದರೆ ಒಂದನ್ನು ಹಾಕೋಷ್ಟರಲ್ಲಿ ಇನ್ನೊಂದು ಎಣ್ಣೆಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇನ್ ಕೇಸ್ ಸಾಂಬಾರು ಪುಡಿ ಏನಾದರೂ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಒಗ್ಗರಣೆ ಎಲ್ಲ ಆದಮೇಲೆ ಮಾವಿನಕಾಯಿನ ನಾನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ತುಂಬ ಸಿಂಪಲ್ಲಾಗಿರುತ್ತೆ, ಬಟ್ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು. ನೀವು ಫ್ರಿಜ್ಜಲ್ಲಿ ಇಡ್ಬೋದು, ಇದನ್ನು 1 ಮಂತ್ ತನಕ ಇಡ್ಬೋದು, ಏನು ಕೆಡೋದಿಲ್ಲ ಇದು. ಮೊಸರನ್ನ ಜೊತೆಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಹಾಗೆ ನಾನು ಈವ್ನಿಂಗ್ ಹಾಗೆ ಹೊರಗಡೆ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು. ಸೊ ಹಾಗೆ ನಾನು ಬ್ಯಾಂಗಲ್ ಸ್ಟೋರಲ್ಲಿ ಒಂದಷ್ಟು ಐಟಮ್ಸ್ ತೊಗೊಳ್ಬೇಕಾಗಿತ್ತು, ಹಾಗಾಗಿ ಬಂದೆ. ನೋಡಿ ದೀಪಾವಳಿಗೆ ಅಂತ ಹೇಳಿ ದೀಪಗಳು ಮತ್ತು ದೇವಿಗೆ ಅಲಂಕಾರ ಮಾಡೋ ವಸ್ತುಗಳನ್ನ ಎಲ್ಲ ಇಟ್ಟಿದ್ರು. ಸೊ ಇದನ್ನು ಮುಗಿಸ್ಕೊಂಡು ನಾನು ಊಟಕ್ಕೆ ಹೋಗಿದ್ದು, ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಬಾಲಾಜಿ ಭವನ್ಗೆ. ಬಾಲಾಜಿ ಭವನಲ್ಲಿ ಮುಳಬಾಗಿಲು ದೋಸೆನ ಇಂಟ್ರೊಡ್ಯೂಸ್ ಮಾಡಿದರು. ಅದನ್ನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಏನು ಹಾಕಿದೆ ಅದು ಹಾರಿತ್ತು, ಡಬ್ಬಕ್ಕೆ ಹಾಕಿ ಫ್ರಿಜ್ನಲ್ಲಿಟ್ಟೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.